ನೋಡಿ, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕಾಗಾದ್ರೆ ಅಕ್ಷಯ್ ಸಾವಿನ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಬಿಬಿಎಂಪಿ. ಇದೀಗ ಬಲಿಗಾಗಿ ಕಾದು ಕುಳಿತಿದೆ ಮತ್ತೊಂದು ಮರ. ಯಾವಾಗ ಕೆಳಗಡೆ ಬೀಳುತ್ತೋ ಅಂತ ಜನರಲ್ಲಿ ಆತಂಕ. ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಏನು ಯೂಸ್ ಇಲ್ಲ, ನೋ ಯೂಸ್. ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಎಂತ ಹಣೆಬರ ನಮ್ದು ಬೆಂಗಳೂರಿನ ಪರಿಸ್ಥಿತಿ. ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಕೇವಲ ಹೆಸರು ಮಾತ್ರ ಬದಲಾಗ್ತಾ ಇದೆ. ಸಿಟಿ ಯಾವಾಗ ಬದಲಾಗತ್ತೆ? ವ್ಯವಸ್ಥೆ ಯಾವಾಗ ಚೇಂಜ್ ಆಗತ್ತೆ? ಯಾವಾಗ ಇಂಥದಕ್ಕೆಲ್ಲ ಅಂಕುಶ ಬೀಳತ್ತೆ ಅಧಿಕಾರಿಗಳ ಭ್ರಷ್ಟರು? ಇದೆಲ್ಲ ಯಾವಾಗ ರೆಡಿ ಮಾಡ್ತಾರೆ? ಯಾವಾಗ ಇದೆಲ್ಲ ಸಶಸ್ತ್ರವಾಗಿ ನಡೆಯುತ್ತೆ? ನೋಡಿ, ಇದು ಯಾರ್ದಾದ್ರು ತಲೆ ಮೇಲೆ ಬಿದ್ರೆ ಕತೆ ಏನು ಹಾಗಾದ್ರೆ? ಅಕ್ಷಯ್ ಮೊನ್ನೆ ಸತ್ತೋಗ್ಬಿಟ್ರು. ಅವರು ತಲೆ ಮೇಲೆ ಬಿತ್ತು, ಬಂದ್ರು, 4 ಲಕ್ಷ ಕೊಟ್ರು, ಕೈ ತೊಳ್ಕೊಂಡ್ಬಿಟ್ರು. ಆಯ್ತು, ಅವ್ರ ಕತೆ ಮುಗೀತು, ಆಯ್ತು, ಫಿನಿಶ್. ನನ್ನ ಕಲಿಗೆ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ಮರದ ಕೊಂಬೆ ಬಿದ್ದು ಅಕ್ಷಯ್ ಎಂಬ ಯುವಕ ಸಾವಾಗಿದೆ. ಬಿಬಿಎಂಪಿಗೆ ಇನ್ನೆಷ್ಟು ಸಾವು ಬೇಕು? ಹೌದು, ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಆ ಒಂದು ಏರಿಯಾದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಒಂದ್ ಕಡೆ ಬೃಹತಾಕಾರದ ಕೊಂಬೆ ಮುರಿದಿದೆ. ಒಂದು ಕೊಂಬೆಯ ಮೇಲೆ ಆಶ್ರಯ ಪಡೆದುಕೊಂಡಿದೆ. ಯಾವಾಗಾದ್ರೂ ಬೀಳ್ಬೋದು. ಸುಮಾರು 3 ತಿಂಗಳಾಯಿತು. ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ, ಬೆಸ್ಕಾಂ ಅವರಿಗೆ ತಿಳಿಸಿದ್ದಾರೆ, ಎಲ್ಲಾ ಇಲಾಖೆಗೆ ತಿಳಿಸಿದ್ರು, ಸ್ಪಂದನೆ ಮಾಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಬಂದು ನೋಡಿದರೆ ತೆರವು ಕಾರ್ಯಾಚರಣೆ ಮಾಡಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ರೆ. ಯಾಕಂದ್ರೆ ನಾನು 4ನೇ ಅಂತಸ್ತು ಮೇಲೆ ಇದ್ದೀನಿ. ಕೆಳಗಡೆ ಇಲ್ಲಿಂದ ನೋಡಿ ಬಿದ್ರೆ ತಲೆ ಡೋಳಾಗುತ್ತೆ. ಯಾಕಂದ್ರೆ ಸಾಕಷ್ಟು ಸ್ಕೂಲ್ ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು ಆಟ ಆಡ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ಆ ಒಂದು ಟೈಮಲ್ಲಿ ಮರ ಬಿದ್ರೆ ಗ್ಯಾರಂಟಿ ಸಾವಾಗುತ್ತೆ. ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬಿಬಿಎಂಪಿಗೆ ಮತ್ತಷ್ಟು ಸಾವು ಬೇಕಾ ಎಂಬುದನ್ನು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಮರಗಳಿಗೆ ಸಮೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು ತಂಡನ ಇದೆ, ಕೋಟಿಗಟ್ಟಲೆ ಫಂಡ್ ಬರುತ್ತೆ, ಸಮೀಕ್ಷೆ ಮಾಡಬೇಕು, ಎಲ್ಲೆಲ್ಲಿ ಒಣಗಿದ ಮರಗಳಿದಾವೆ, ಎಲ್ಲೆಲ್ಲಿ ಡೇಂಜರ್ ಮರಗಳಿದಾವೆ, ಎಲ್ಲವೂ ಕಟಾವು ಮಾಡ್ಬೇಕಂತ ಹೇಳ್ತಾರೆ. ಬಟ್ ಯಾವುದೂ ಮಾಡ್ತಿಲ್ಲ. ಯಾಕಂದ್ರೆ ಮರಗಳ ಬಿದ್ದು ಸಾಕಷ್ಟು ಪ್ರಾಣ ಹಾನಿ ಆಗ್ತಿದೆ ಒಂದ್ ಕಡೆ. ಯಾಕಂದ್ರೆ ಕೈ ಕಾಲು ಮುರಿದುಕೊಳ್ತಾರೆ, ಸಾವು ಆಗ್ತಿದೆ. ನಿನ್ನೆ ಸಹ ಅಕ್ಷಯ್ ಸಾವಾಗಿದೆ ಸುಮಾರು. ಹೀಗಾಗಿ ಎಲ್ಲ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿ ಫೇಲ್ ಆಗಿದ್ರೆ, ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಎಲ್ಲ ಒಂದ್ ಕಡೆ ಬೆಂಗಳೂರು ಸೇಫ್ ಇಲ್ವಾ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಿದ್ರೆ. ಯಾಕಂದ್ರೆ ಸರ್, ಯಾವಾಗ ಏನಾಗುತ್ತಾ ಗೊತ್ತಾಗಲ್ಲ, ಹೊರಗಡೆ ಹೋಗಕ್ಕೆ ನಮಗೆ ಭಯ ಆಗ್ತಿದೆ. ಇಲ್ಲಿ ನೋಡಿ, 3 ತಿಂಗಳಾಯ್ತು. ಮರ ಯಾವ ರೀತಿ ನೋಡಿ, ಬೃಹತ್ತಾಕಾರ ಒಂದು ಕೊಂಬೆ, ಅದು ಬಿದ್ರೆ ಗ್ಯಾರಂಟಿ ತಲೆ ಎರಡೋಳು ಸಾವಾಗುತ್ತೆ. ಆ ದೃಶ್ಯಗಳು ಸಹ ನೋಡಿದ್ರೆ ಗೊತ್ತಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈಗಲೂ ಎಚ್ಚೆತ್ತುಕೊಳ್ಬೇಕು. ಕಮಿಷನರ್ ಎಚ್ಚೆತ್ತುಕೊಳ್ಬೇಕು, ಮಾನ್ಯ ಡಿಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಾವಾದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ. ಹಿಂದೆ ಅವರ ಜೀವನಕ್ಕೆ ಏನು? ಯಾಕಂದ್ರೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಾರೆ, ಅವರೇ ದುಡಿಬೇಕಾಗತ್ತೆ. 5 ಲಕ್ಷ ಅವ್ರು ಯಾವ ರೀತಿ ಆಗುತ್ತೆ? ಹೀಗಾಗಿ ಇಲ್ಲೊಂದ್ ಕಡೆ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ಒಂದು ಮರ ಬೇಗ ತೆರವು ಮಾಡಬೇಕು. ಯಾಕಂದ್ರೆ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ನಾನು ಈಗ 4 ಅಂತಸ್ತಿನ ಮೇಲೆ ನಿಂತೀನಿ. ಅಲ್ಲಿಂದ ಕೆಳಗಡೆ ಬಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಎಂಬುದು. ಯಾಕಂದ್ರೆ ಒಂದು ಚಿಕ್ಕ ಕೊಂಬೆ ಬಿದ್ದು ಅಕ್ಷಯ್ ತಲೆ ಯಾವ ರೀತಿ ಆಯ್ತು, ಯಾವ ರೀತಿ ಡೆತ್ ಆದ ಎಂಬುದು ಎಲ್ಲರೂ ನೋಡಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ಒಂದು ಮರ ಬಿದ್ರೆ ಮತ್ತಷ್ಟು ಸಾವಾಗಬಹುದು, ಮತ್ತಷ್ಟು ಈ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಬಹುದು. ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮರವನ್ನ ತೆರವು ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕಾಗಾದ್ರೆ ಅಕ್ಷಯ್ ಸಾವಿನ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಬಿಬಿಎಂಪಿ. ಇದೀಗ ಬಲಿಗಾಗಿ ಕಾದು ಕುಳಿತಿದೆ ಮತ್ತೊಂದು ಮರ. ಯಾವಾಗ ಕೆಳಗಡೆ ಬೀಳುತ್ತೋ ಅಂತ ಜನರಲ್ಲಿ ಆತಂಕ. ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಏನು ಯೂಸ್ ಇಲ್ಲ, ನೋ ಯೂಸ್. ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಎಂತ ಹಣೆಬರ ನಮ್ದು ಬೆಂಗಳೂರಿನ ಪರಿಸ್ಥಿತಿ. ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಕೇವಲ ಹೆಸರು ಮಾತ್ರ ಬದಲಾಗ್ತಾ ಇದೆ. ಸಿಟಿ ಯಾವಾಗ ಬದಲಾಗತ್ತೆ? ವ್ಯವಸ್ಥೆ ಯಾವಾಗ ಚೇಂಜ್ ಆಗತ್ತೆ? ಯಾವಾಗ ಇಂಥದಕ್ಕೆಲ್ಲ ಅಂಕುಶ ಬೀಳತ್ತೆ ಅಧಿಕಾರಿಗಳ ಭ್ರಷ್ಟರು? ಇದೆಲ್ಲ ಯಾವಾಗ ರೆಡಿ ಮಾಡ್ತಾರೆ? ಯಾವಾಗ ಇದೆಲ್ಲ ಸಶಸ್ತ್ರವಾಗಿ ನಡೆಯುತ್ತೆ? ನೋಡಿ, ಇದು ಯಾರ್ದಾದ್ರು ತಲೆ ಮೇಲೆ ಬಿದ್ರೆ ಕತೆ ಏನು ಹಾಗಾದ್ರೆ? ಅಕ್ಷಯ್ ಮೊನ್ನೆ ಸತ್ತೋಗ್ಬಿಟ್ರು. ಅವರು ತಲೆ ಮೇಲೆ ಬಿತ್ತು, ಬಂದ್ರು, 4 ಲಕ್ಷ ಕೊಟ್ರು, ಕೈ ತೊಳ್ಕೊಂಡ್ಬಿಟ್ರು. ಆಯ್ತು, ಅವ್ರ ಕತೆ ಮುಗೀತು, ಆಯ್ತು, ಫಿನಿಶ್. ನನ್ನ ಕಲಿಗೆ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ಮರದ ಕೊಂಬೆ ಬಿದ್ದು ಅಕ್ಷಯ್ ಎಂಬ ಯುವಕ ಸಾವಾಗಿದೆ. ಬಿಬಿಎಂಪಿಗೆ ಇನ್ನೆಷ್ಟು ಸಾವು ಬೇಕು? ಹೌದು, ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಆ ಒಂದು ಏರಿಯಾದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಒಂದ್ ಕಡೆ ಬೃಹತಾಕಾರದ ಕೊಂಬೆ ಮುರಿದಿದೆ. ಒಂದು ಕೊಂಬೆಯ ಮೇಲೆ ಆಶ್ರಯ ಪಡೆದುಕೊಂಡಿದೆ. ಯಾವಾಗಾದ್ರೂ ಬೀಳ್ಬೋದು. ಸುಮಾರು 3 ತಿಂಗಳಾಯಿತು. ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ, ಬೆಸ್ಕಾಂ ಅವರಿಗೆ ತಿಳಿಸಿದ್ದಾರೆ, ಎಲ್ಲಾ ಇಲಾಖೆಗೆ ತಿಳಿಸಿದ್ರು, ಸ್ಪಂದನೆ ಮಾಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಬಂದು ನೋಡಿದರೆ ತೆರವು ಕಾರ್ಯಾಚರಣೆ ಮಾಡಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ರೆ. ಯಾಕಂದ್ರೆ ನಾನು 4ನೇ ಅಂತಸ್ತು ಮೇಲೆ ಇದ್ದೀನಿ.
ಕೆಳಗಡೆ ಇಲ್ಲಿಂದ ನೋಡಿ ಬಿದ್ರೆ ತಲೆ ಅಡೋಳಾಗುತ್ತೆ. ಯಾಕಂದ್ರೆ ಸಾಕಷ್ಟು ಸ್ಕೂಲ್ ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು ಆಟ ಆಡ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ಆ ಒಂದು ಟೈಮಲ್ಲಿ ಮರ ಬಿದ್ರೆ ಗ್ಯಾರಂಟಿ ಸಾವಾಗುತ್ತೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬಿಬಿಎಂಪಿಗೆ ಮತ್ತಷ್ಟು ಸಾವು ಬೇಕಾ ಎಂಬುದನ್ನು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಮರಗಳಿಗೆ ಸಮೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು ತಂಡನ ಇದೆ, ಕೋಟಿಗಟ್ಟಲೆ ಫಂಡ್ ಬರುತ್ತೆ, ಸಮೀಕ್ಷೆ ಮಾಡಬೇಕು, ಎಲ್ಲೆಲ್ಲಿ ಒಣಗಿದ ಮರಗಳಿದಾವೆ, ಎಲ್ಲೆಲ್ಲಿ ಡೇಂಜರ್ ಮರಗಳಿದಾವೆ, ಎಲ್ಲವೂ ಕಟಾವು ಮಾಡ್ಬೇಕಂತ ಹೇಳ್ತಾರೆ. ಬಟ್ ಯಾವುದೂ ಮಾಡ್ತಿಲ್ಲ. ಯಾಕಂದ್ರೆ ಮರಗಳ ಬಿದ್ದು ಸಾಕಷ್ಟು ಪ್ರಾಣ ಹಾನಿ ಆಗ್ತಿದೆ ಒಂದ್ ಕಡೆ. ಯಾಕಂದ್ರೆ ಕೈ ಕಾಲು ಮುರಿದುಕೊಳ್ತಾರೆ, ಸಾವು ಆಗ್ತಿದೆ. ನಿನ್ನೆ ಸಹ ಅಕ್ಷಯ ಸಾವಾಗಿದೆ ಸುಮಾರು. ಹೀಗಾಗಿ ಎಲ್ಲೇ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಫೇಲ್ ಆಗಿದ್ರೆ, ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಎಲ್ಲ ಒಂದ್ ಕಡೆ ಬೆಂಗಳೂರು ಸೇಫ್ ಇಲ್ವಾ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಿದ್ರೆ. ಯಾಕಂದ್ರೆ ಸರ್ ಯಾವಾಗ ಏನಾಗುತ್ತಾ ಗೊತ್ತಾಗಲ್ಲ, ಹೊರಗಡೆ ಹೋಗಕ್ಕೆ ನಮಗೆ ಭಯ ಆಗ್ತಿದೆ. ಇಲ್ಲಿ ನೋಡಿ 3 ತಿಂಗಳಾಯ್ತು, ಮರ ಯಾವ ರೀತಿ ನೋಡಿ ಬೃಹತ್ತಾಕಾರ ಒಂದು ಕೊಂಬೆ, ಅದು ಬಿದ್ರೆ ಗ್ಯಾರಂಟಿ ತಲೆ ಎರಡೋಳು ಸಾವಾಗುತ್ತೆ. ಆ ದೃಶ್ಯಗಳು ಸಹ ನೋಡಿದ್ರೆ ಗೊತ್ತಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು, ಕಮಿಷನರ್ ಎಚ್ಚೆತ್ತುಕೊಳ್ಬೇಕು, ಮಾನ್ಯ ಡಿಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಾವಾದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ. ಹಿಂದೆ ಜೀವ ಅವರ ಜೀವನಕ್ಕೇನು, ಯಾಕಂದ್ರೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಾರೆ, ಅವರೇ ದುಡಿಬೇಕಾಗತ್ತೆ. 5 ಲಕ್ಷ ಅವ್ರು ಯಾವ ರೀತಿ ಆಗುತ್ತೆ. ಹೀಗಾಗಿ ಇಲ್ಲೊಂದ್ ಕಡೆ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ಒಂದು ಮರ ಬೇಗ ತೆರವು ಮಾಡಬೇಕು. ಯಾಕಂದ್ರೆ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ನಾನು ಈಗ 4 ಅಂತಸ್ತಿನ ಮೇಲೆ ನಿಂತೀನಿ, ಅಲ್ಲಿಂದ ಕೆಳಗಡೆ ಬಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಎಂಬುದು. ಯಾಕಂದ್ರೆ ಒಂದು ಚಿಕ್ಕ ಕೊಂಬೆ ಬಿದ್ದು ಅಕ್ಷಯ ತಲೆ ಯಾವ ರೀತಿ ಆಯ್ತು, ಯಾವ ರೀತಿ ಡೆತ್ ಆದ ಎಂಬುದು ಎಲ್ಲರೂ ನೋಡಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ಒಂದು ಮರ ಬಿದ್ರೆ ಮತ್ತಷ್ಟು ಸಾವಾಗಬಹುದು, ಮತ್ತಷ್ಟು ಈ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಬಹುದು. ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮರವನ್ನ ತೆರವು ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕಾಗಾದ್ರೆ? ಅಕ್ಷಯ ಸಾವಿನ ಬಳಿಕವೂ ಎಚ್ಚೆತ್ತುಕೊಂಡಿಲ್ಲ ಬಿಬಿಎಂಪಿ. ಇದೀಗ ಬಲಿಗಾಗಿ ಕಾದು ಕುಳಿತಿದೆ ಮತ್ತೊಂದು ಮರ. ಯಾವಾಗ ಕೆಳಗಡೆ ಬೀಳುತ್ತೋ ಅಂತ ಜನರಲ್ಲಿ ಆತಂಕ. ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಏನು ಯೂಸ್ ಇಲ್ಲ, ನೋ ಯೂಸ್. ಚಾಮರಾಜಪೇಟೆಯ ಆಜಾದ್ ನಗರದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಎಂತ ಹಣೆಬರ ನಮ್ದು ಬೆಂಗಳೂರಿನ ಪರಿಸ್ಥಿತಿ. ಬಿಬಿಎಂಪಿ ಹೋಗಿ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಕೇವಲ ಹೆಸರು ಮಾತ್ರ ಬದಲಾಗ್ತಾ ಇದೆ. ಸಿಟಿ ಯಾವಾಗ ಬದಲಾಗುತ್ತೆ? ವ್ಯವಸ್ಥೆ ಯಾವಾಗ ಚೇಂಜ್ ಆಗುತ್ತೆ? ಯಾವಾಗ ಇಂಥದಕ್ಕೆಲ್ಲ ಅಂಕುಶ ಬೀಳುತ್ತೆ ಅಧಿಕಾರಿಗಳ ಭ್ರಷ್ಟರು? ಇದೆಲ್ಲ ಯಾವಾಗ ರೆಡಿ ಮಾಡ್ತಾರೆ? ಯಾವಾಗ ಇದೆಲ್ಲ ಸಸೂತ್ರವಾಗಿ ನಡೆಯುತ್ತೆ? ನೋಡಿ, ಇದು ಯಾರ್ದಾದ್ರು ತಲೆ ಮೇಲೆ ಬಿದ್ರೆ ಕಥೆ ಏನು ಹಾಗಾದ್ರೆ? ಅಕ್ಷಯ್ ಮೊನ್ನೆ ಸತ್ತೋಗ್ಬಿಟ್ರು, ಅವರು ತಲೆ ಮೇಲೆ ಬಿತ್ತು, ಬಂದ್ರು, 4 ಲಕ್ಷ ಕೊಟ್ರು, ಕೈ ತೊಳ್ಕೊಂಡ್ಬಿಟ್ರು, ಆಯ್ತು, ಅವ್ರ ಕತೆ ಮುಗೀತು, ಆಯ್ತು, ಫಿನಿಶ್. ನನ್ನ ಕಲಿಗೆ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು. ಮರದ ಕೊಂಬೆ ಬಿದ್ದು ಅಕ್ಷಯ್ ಎಂಬ ಯುವಕ ಸಾವಾಗಿದೆ. ಬಿಬಿಎಂಪಿಗೆ ಇನ್ನೆಷ್ಟು ಸಾವು ಬೇಕು? ಹೌದು, ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಆ ಒಂದು ಏರಿಯಾದಲ್ಲಿದ್ದೇನೆ. ನೋಡ್ತಿರ್ಬೋದು, ಇಲ್ಲಿ ಒಂದ್ ಕಡೆ ಬೃಹತ್ತಾಕಾರದ ಕೊಂಬೆ ಮುರಿದಿದೆ, ಒಂದು ಕೊಂಬೆಯ ಮೇಲೆ ಆಶ್ರಯ ಪಡೆದುಕೊಂಡಿದೆ, ಯಾವಾಗಾದ್ರೂ ಬೀಳ್ಬೋದು. ಸುಮಾರು 3 ತಿಂಗಳಾಯ್ತು. ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ, ಬೆಸ್ಕಾಂ ಅವರಿಗೆ ತಿಳಿಸಿದ್ದಾರೆ, ಎಲ್ಲಾ ಇಲಾಖೆಗೆ ತಿಳಿಸಿದ್ರು, ಸ್ಪಂದನೆ ಮಾಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳು ಬಂದು ನೋಡಿದರೆ ತೆರವು ಕಾರ್ಯಾಚರಣೆ ಮಾಡಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ರೆ. ಯಾಕಂದ್ರೆ ನಾನು 4ನೇ ಅಂತಸ್ತು ಮೇಲೆ ಇದ್ದೀನಿ, ಕೆಳಗಡೆ ಇಲ್ಲಿಂದ ನೋಡಿ ಬಿದ್ರೆ ತಲೆ ಅಡೋಳಾಗುತ್ತೆ. ಯಾಕಂದ್ರೆ ಸಾಕಷ್ಟು ಸ್ಕೂಲ್ ಮಕ್ಕಳು ನೋಡಿ, ಸ್ಕೂಲ್ ಮಕ್ಕಳು ಆಟ ಆಡ್ತಿದ್ದಾರೆ, ಸ್ಕೂಲ್ಗೆ ಹೋಗ್ತಿರ್ತಾರೆ. ಆ ಒಂದು ಟೈಮಲ್ಲಿ ಮರ ಬಿದ್ರೆ ಗ್ಯಾರಂಟಿ ಸಾವಾಗುತ್ತೆ, ಸಾಕಷ್ಟು ವಾಹನಗಳು ಸಂಚಾರ ಆಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಅಲರ್ಟ್ ಆಗಿಲ್ಲ, ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಬಿಬಿಎಂಪಿಗೆ ಮತ್ತಷ್ಟು ಸಾವು ಬೇಕಾ ಎಂಬುದನ್ನು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಮರಗಳಿಗೆ ಸಮೀಕ್ಷೆ ಮಾಡ್ತಾರೆ, ಅದಕ್ಕೆ ಒಂದು ತಂಡನ ಇದೆ, ಕೋಟಿಗಟ್ಟಲೆ ಫಂಡ್ ಬರುತ್ತೆ, ಸಮೀಕ್ಷೆ ಮಾಡಬೇಕು, ಎಲ್ಲೆಲ್ಲಿ ಒಣಗಿದ ಮರಗಳಿದಾವೆ, ಎಲ್ಲೆಲ್ಲಿ ಡೇಂಜರ್ ಮರಗಳಿದಾವೆ, ಎಲ್ಲವೂ ಕಟಾವು ಮಾಡ್ಬೇಕಂತ ಹೇಳ್ತಾರೆ. ಬಟ್ ಯಾವುದೂ ಮಾಡ್ತಿಲ್ಲ. ಯಾಕಂದ್ರೆ ಮರಗಳ ಬಿದ್ದು ಸಾಕಷ್ಟು ಪ್ರಾಣ ಹಾನಿ ಆಗ್ತಿದೆ ಒಂದ್ ಕಡೆ. ಯಾಕಂದ್ರೆ ಕೈ ಕಾಲು ಮುರಿದುಕೊಳ್ತಾರೆ, ಸಾವು ಆಗ್ತಿದೆ. ನಿನ್ನೆ ಸಹ ಅಕ್ಷಯ ಸಾವಾಗಿದೆ ಸುಮಾರು. ಹೀಗಾಗಿ ಎಲ್ಲೇ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಫೇಲ್ ಆಗಿದ್ರೆ, ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಎಲ್ಲ ಒಂದ್ ಕಡೆ ಬೆಂಗಳೂರು ಸೇಫ್ ಇಲ್ವಾ ಎಂಬುದು ಒಂದ್ ಕಡೆ ಇಲ್ಲಿನ ಸ್ಥಳೀಯರು ಸಹ ಹೇಳ್ತಿದ್ರೆ. ಯಾಕಂದ್ರೆ ಸರ್ ಯಾವಾಗ ಏನಾಗುತ್ತಾ ಗೊತ್ತಾಗಲ್ಲ, ಹೊರಗಡೆ ಹೋಗಕ್ಕೆ ನಮಗೆ ಭಯ ಆಗ್ತಿದೆ. ಇಲ್ಲಿ ನೋಡಿ 3 ತಿಂಗಳಾಯ್ತು, ಮರ ಯಾವ ರೀತಿ ನೋಡಿ ಬೃಹತ್ತಾಕಾರ ಒಂದು ಕೊಂಬೆ, ಅದು ಬಿದ್ರೆ ಗ್ಯಾರಂಟಿ ತಲೆ ಎರಡೋಳು ಸಾವಾಗುತ್ತೆ. ಆ ದೃಶ್ಯಗಳು ಸಹ ನೋಡಿದ್ರೆ ಗೊತ್ತಾಗುತ್ತೆ. ಬಿಬಿಎಂಪಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಳ್ಬೇಕು, ಕಮಿಷನರ್ ಎಚ್ಚೆತ್ತುಕೊಳ್ಬೇಕು, ಮಾನ್ಯ ಡಿಸಿಎಂ ಅವರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಸಾವಾದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ. ಹಿಂದೆ ಜೀವ ಅವರ ಜೀವನಕ್ಕೇನು, ಯಾಕಂದ್ರೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಾರೆ, ಅವರೇ ದುಡಿಬೇಕಾಗತ್ತೆ. 5 ಲಕ್ಷ ಅವ್ರು ಯಾವ ರೀತಿ ಆಗುತ್ತೆ. ಹೀಗಾಗಿ ಇಲ್ಲೊಂದ್ ಕಡೆ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಈ ಒಂದು ಮರ ಬೇಗ ತೆರವು ಮಾಡಬೇಕು. ಯಾಕಂದ್ರೆ ಯಾವಾಗ ಬೀಳುತ್ತೋ ಗೊತ್ತಾಗಲ್ಲ. ನಾನು ಈಗ 4 ಅಂತಸ್ತಿನ ಮೇಲೆ ನಿಂತೀನಿ, ಅಲ್ಲಿಂದ ಕೆಳಗಡೆ ಬಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ ಎಂಬುದು. ಯಾಕಂದ್ರೆ ಒಂದು ಚಿಕ್ಕ ಕೊಂಬೆ ಬಿದ್ದು ಅಕ್ಷಯ ತಲೆ ಯಾವ ರೀತಿ ಆಯ್ತು, ಯಾವ ರೀತಿ ಡೆತ್ ಆದ ಎಂಬುದು ಎಲ್ಲರೂ ನೋಡಿದ್ದಾರೆ. ಹೀಗಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು.
ಈ ಒಂದು ಮರ ಬಿದ್ರೆ ಮತ್ತಷ್ಟು ಸಾವಾಗಬಹುದು, ಮತ್ತಷ್ಟು ಈ ಒಂದು ಭಾಗದಲ್ಲಿ ಡ್ಯಾಮೇಜ್ ಆಗಬಹುದು. ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಮರವನ್ನ ತೆರವು ಮಾಡಬೇಕಂತ ನಮ್ಮ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲವ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.